Hi guys, welcome back to a new video. KCT ಮಾಕ್ ರಿಸಲ್ಟ್ ಅನೌನ್ಸ್ ಆದಮೇಲೆ ತುಂಬ ಸ್ಟೂಡೆಂಟ್ಸ್ಗೆ ಮತ್ತು ಪೇರೆಂಟ್ಸ್ಗೆ ಇರೋ ಡೌಟ್ ಏನು ಅಂತ ಹೇಳಿದ್ರೆ ನಮ್ಮ ಕ್ಯಾಟಗರಿ 1 ಜನರಲ್ 2 ಜನರಲ್ ಅಥವಾ 3A 3B SC ST ಈ ರೀತಿ ರಿಸರ್ವೇಷನ್ ಇದೆ. ಬಟ್ ನಮಗೆ ಅಲಾಟೆಡ್ ಕ್ಯಾಟಗರಿಲಿ GM ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಏನು ಪ್ರಾಬ್ಲಮಿಂದ ಆಗಿರೋದು, ಇದನ್ನು ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋದು, ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಏನು ಮಿಸ್ಟೇಕ್ ಮಾಡಿರೋದ್ರಿಂದ ಈ ರೀತಿ ಆಗಿರೋದು, ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದರಿಂದ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕನೂ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ ಅಥವಾ ಸೀಟ್ ಸಿಕ್ಕಿಲ್ವಾ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋಣ ಎಷ್ಟು ಸ್ಟೂಡೆಂಟ್ಸ್ಗೆ ಯಾವ ರ್ಯಾಂಕ್ಗೆ ಯಾವ ಕಾಲೇಜಲ್ಲಿ ಯಾವ ಬ್ರ್ಯಾಂಚ್ ಸಿಕ್ಕಿದೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು ಈಗ ಏನೇ ಕರೆಕ್ಷನ್ಸ್ ಮಾಡಬೇಕು ಅಂದ್ರೂ ಭಾಳ ಕೇರ್ಫುಲ್ ಆಗಿರಿ. ಯಾಕಂದರೆ ಈಗ ಏನು ಕರೆಕ್ಷನ್ಸ್ ಮಾಡ್ತೀರಾ ಅದನ್ನು ಇಟ್ಕೊಂಡು KE ಅವರು ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ನ ಅಲಾಟ್ ಮಾಡೋದು, ಓಕೆನಾ. ಸೊ ನಿಮಗೆ ಕಾಲೇಜ್ ಇಷ್ಟು ಈಗ ಕರೆಕ್ಟಾಗಿದೆಯಾ, ನೆಕ್ಸ್ಟು ಎಷ್ಟು ಕಟ್ ಆಫ್ ಇನ್ಕ್ರೀಸ್ ಆಗ್ಬೋದು, ಸೆಕೆಂಡ್ ರೌಂಡ್ಗೆ ಎಷ್ಟು ಹೋಗ್ಬೋದು ಕಟ್ ಆಫು, ಇದ್ರ ಬಗ್ಗೆ ಒಂದು ರೆಫರೆನ್ಸ್ ಬೇಕು ಅಂತ ಹೇಳಿದ್ರೆ ಈ ರೀತಿ ನಿಮಗೆ ಕಟ್ ಆಫ್ ಸಿಗುತ್ತೆ. ಸೊ ಜಸ್ಟ್ 99 ರುಪೀಸು ಆಲ್ರೆಡಿ ಮೋರ್ ದೆನ್ 1000 ಸ್ಟೂಡೆಂಟ್ಸು ಇದನ್ನು ಪರ್ಚೇಸ್ ಮಾಡಿ ಅವರ ಕಾಲೇಜ್ ಲಿಸ್ಟ್ನು ಪ್ರಿಪೇರ್ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ ಈಗ ಚೆನ್ನಾಗಿ ಕೂಡ ಕಾಲೇಜ್ ಸಿಕ್ಕಿದೆ ಅಂತ DM ಮಾಡ್ತಾಯಿದ್ದಾರೆ ವಾಟ್ಸಪ್ಪಲ್ಲಿ. ಸೊ ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಕಾಲೇಜ್ ಲಿಸ್ಟ್ ಮಾಡಿಕೊಡ್ತೀನಿ ನಮ್ಮ ಟೀಮ್ ಕಡೆಯಿಂದ ಅಂತ. ಬಟ್ ತುಂಬ DMs ಬಂತು, ಆದ್ದರಿಂದ ಇದನ್ನು ಯೂಸ್ ಮಾಡಿಕೊಂಡು ಕೂಡ ನೀವು ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡ್ಕೋಬೋದು ಅಥವಾ ಕರೆಕ್ಷನ್ಸ್ನ ಮಾಡ್ಕೋಬೋದು. ಮತ್ತು ರೆಫರೆನ್ಸು ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ನಿಂತಿದೆ ಇದನ್ನು ಚೆಕ್ ಮಾಡ್ಕೋಬೋದು. ಇದರಲ್ಲಿ ನಿಮ್ಗೆ ಯಾವ ರೀತಿ ಇರುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಇವರ ರ್ಯಾಂಕು 50,000 ಇದೆ ಅಂತ ಅಂದ್ಕೊಳ್ಳಿ. ಸೊ 50,000ಗೆ ಈಗ ನನ್ನ ಒಂದು ಸಜೆಷನ್ ಯಾವ ರೀತಿ ಇರಬೇಕು ಕಾಲೇಜ್ ಲಿಸ್ಟು ನಿಮಗೆ ತೋರಿಸ್ತೀನಿ. ಇವರ ರ್ಯಾಂಕು ಅರೌಂಡ್ ಎಷ್ಟಿದೆ, 1 lakh ಇದೆ ಅಂತ ಅಂದ್ಕೊಳ್ಳಿ. ಸೊ ಆಲ್ಮೋಸ್ಟು ಮೇಲೆ ಟಾಪ್ ಕಾಲೇಜ್ನ ಹಾಕಿ, ಅಂದರೆ ಯಾವುದು ನಿಮಗೆ ಸಿಗಲ್ಲ ಅದನ್ನು ಮೇಲೆ ಹಾಕಬೇಕು, ನಿಮ್ಮ ಡ್ರೀಮ್ ಕಾಲೇಜು. ಇಲ್ಲಿ ನೋಡಿ ಅದೇ ರೀತಿ ಇದೆ, ಇಲ್ಲಿ 58,000 ಇದು ಸಿಗೋದು ಕಷ್ಟ. ನೆಕ್ಸ್ಟು ಸಿಗೋ ಅಂಥದ್ದು ಅಂದರೆ 1 lakh ಹತ್ತತ್ರ. ಸೊ ಇಲ್ಲಿ ನೋಡಿ ಆಲ್ಮೋಸ್ಟು 80,000ಇಂದನೂ ನಿಮಗೆ ಚಾನ್ಸಸ್ ಇದೆ, ಯಾಕಂದರೆ ಸೆಕೆಂಡ್ ರೌಂಡಲ್ಲಿ ನೋಡಿ 1 lakh ಮೇಲಿದೆ. ಅದೇ ರೀತಿ ನಿಮಗೆ ಪಕ್ಕಾ ಸಿಗಬೇಕು ಅಂದರೆ 1 ಲಕ್ಷಕ್ಕಿಂತ ಜಾಸ್ತಿ, ಅದು ಕೂಡ ಇನ್ಕ್ಲೂಡ್ ಮಾಡಿದ್ದೀವಿ. ಸೊ 3 ವರ್ಷದ್ದು 2025 2024 2023 3 ವರ್ಷದ ಕಟ್ ಆಫ್ ಸಿಗುತ್ತೆ. ಏನಿಲ್ಲ, ತುಂಬ ಸಿಂಪಲ್ಲು ಪರ್ಚೇಸ್ ಮಾಡೋದು. ನಮ್ಮದು ವೆಬ್ಸೈಟ್ ಇದೆ, ಸೊ ಅಲ್ಲಿ ಈ ರೀತಿ ನಿಮ್ಮ ಡೀಟೇಲ್ಸ್ನ ಎಂಟ್ರಿ ಮಾಡಿ ನಿಮ್ಮದು ಯಾವ ಕ್ಯಾಟಗರಿ ಅದನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ನಿಮಗೆ ಯಾವ ಬ್ರ್ಯಾಂಚಸ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಅನಲೈಸ್ ಮೈ ಕಾಲೇಜ್ ಅಂತ ಕೊಟ್ಟಾಗ ನಿಮಗೆ ಈ ರೀತಿ ಒಂದು PDF ಬರುತ್ತೆ. ಅದಕ್ಕೆ ಜಸ್ಟ್ 99 ರುಪೀಸ್ನ ಪೇ ಮಾಡಿದ್ರೆ ಆಟೋಮೆಟಿಕ್ಕಾಗಿ PDF ಡೌನ್ಲೋಡ್ ಆಗುತ್ತೆ. ಏನೂ ಪ್ರೆಸ್ ಮಾಡಬೇಡಿ. ಸೊ ಇಲ್ಲಿ ಕೂಪನ್ ಕೊಡಿದೆ ಅಲ್ವಾ, ನಿಮಗೆ ಅನ್ಲಿಮಿಟೆಡ್ ಲಿಸ್ಟು. ಈಗ ನೀವು ಡಿಫ್ರೆಂಟ್ ಬ್ರಾಂಚಸ್ನ ಟ್ರೈ ಮಾಡ್ತೀನಿ ಅಂದರೆ ಅನ್ಲಿಮಿಟೆಡ್ ಕೂಪನ್ ನಮ್ಮ ಹತ್ರ ಇದೆ. ಸೊ ಜಸ್ಟ್ 250 ರುಪೀಸು. ಅಕಸ್ಮಾತ್ ಸಿಂಗಲ್ ಟೈಮ್ ನಿಮಗೆ ಬೇಕು ಅಂತ ಹೇಳಿದ್ರೆ ಜಸ್ಟ್ 99 ರುಪೀಸು. ಆಲ್ರೆಡಿ 1000 ಸ್ಟೂಡೆಂಟ್ಸು ಇದನ್ನು ತಗೊಂಡು ಕಾಲೇಜ್ ಲಿಸ್ಟೆಲ್ಲ ಮಾಡಿ ಕರೆಕ್ಟಾಗಿ ಎಫೆಕ್ಟಿವ್ ಆಗಿ ಯೂಸ್ ಮಾಡಿಕೊಂಡು ತುಂಬ ಯೂಸ್ ಆಗ್ತಿದೆ ಅಂತ ಕಮೆಂಟ್ಸ್ ಕೂಡ ಆಗ್ತಾಯಿದ್ದಾರೆ. ಸೊ ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ಪರ್ಚೇಸ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಕಾಲೇಜ್ ಎಷ್ಟು ಮಾಡ್ಕೊಡ್ತೀವಿ ಅಂದ ತಕ್ಷಣ ತುಂಬ ಸ್ಟೂಡೆಂಟ್ಸು DM ಮಾಡ್ತಾಯಿದ್ದೀರಾ, ಎಲ್ಲರಿಗೂ ಕೂಡ ರಿಪ್ಲೈ ಮಾಡೋದಕ್ಕಾಗಲ್ಲ. ಅದೇ ಒಂದು ರೀಸನಿಂದ ಇದನ್ನು ಹೇಳ್ತಾ ಇರೋದು, ಓಕೆನಾ. ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಈ ರೀತಿ ನಿಮ್ಮ ಏನು ರಿಸರ್ವೇಷನ್ ಇದ್ದರೂ ಕೂಡ ನಿಮಗೆ ಸಿಕ್ಕಿರೋದು GMಲ್ಲಿ, ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಇದು ನಮ್ಮ ಏನಾದರೂ ಮಿಸ್ಟೇಕ್ಸಿಂದ ಆಗಿರೋದಾ, ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ. ಇದು ನಿಮ್ಮದು ಏನೂ ಕೂಡ ಮಿಸ್ಟೇಕ್ಸ್ ಇಲ್ಲ. ಸೊ ಒಂದು ರೀತಿ ನಿಮ್ಮ KCT ಕೌನ್ಸಿಲಿಂಗ್ ಬಗ್ಗೆ ನೀವು ಅಷ್ಟು ತಿಳ್ಕೊಂಡಿಲ್ಲ ಅನ್ನೋದೊಂದು ಕ್ಲಾರಿಫೈ ಆಯಿತು. ಯಾಕೆ ಅಂತ ಹೇಳಿದ್ರೆ KCT ಆಪ್ಷನ್ ಎಂಟ್ರಿಲಿ ಸಾಫ್ಟ್ವೇರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನಿಮಗೆ ಸೀಟ್ ಅಲಾಟ್ ಮಾಡೋದೀಗ ಸಾಫ್ಟ್ವೇರೇ. ಸೊ ಆ ಸಾಫ್ಟ್ವೇರ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಾಯಿತು ಅಂತ ಹೇಳಿದ್ರೆ ಈ ರೀತಿ ಡೌಟ್ಸ್ ಇರೋದಿಲ್ಲ. ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ಈಗ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ, ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವುದೇ ರೀತಿ ವರಿ ಬೇಡ. ಈಗ ಯಾವುದೋ ಒಂದು ಸ್ಟೂಡೆಂಟ್ ರ್ಯಾಂಕು ಒಂದು 50,000 ಇದೆ ಅಂತ ಅಂದ್ಕೊಳ್ಳಿ. ಸೊ ಈಗ ಒಂದು 50,000 ಇದೆ, ಆ ಒಂದು ಕ್ಯಾಟಗರಿ GM ಇದೆ. ಸೊ ಆವಾಗ ಈ ರೀತಿ ಏನೂ ಡೌಟ್ಸ್ ಬರೋದಿಲ್ಲ, ಯಾಕೆಂದರೆ GM ಕ್ಯಾಟಗರಿ ಒಂದು GMಲ್ಲೇ ಅಲಾಟ್ ಆಗಿದೆ. ಅಕಸ್ಮಾತ್ ಈಗ ಇವರ ರ್ಯಾಂಕು 50,000 ಇದೆ, ಬಟ್ ಇವ್ರದ್ದು ಕ್ಯಾಟಗರಿ 1 ಜನರಲ್ ಇದೆ ಅಥವಾ 2 ಜನರಲ್ ಅಂತ ಅಂದ್ಕೊಳ್ಳಿ. ಸೊ 2A 50K ರ್ಯಾಂಕ್ ಇದೆ, ಕ್ಯಾಟಗರಿ 2A. ಸೊ 2A ಜನರಲ್ ಬರುತ್ತೆ ಇವ್ರದ್ದು ಕ್ಯಾಟಗರಿ. ಈಗ ಇವ್ರಿಗೆ GMಲ್ಲಿ ಅಲಾಟ್ ಆಗಿದೆ ಅಲ್ವಾ. ಯಾಕೆ ಅಂತ ಹೇಳಿದ್ರೆ ಫಸ್ಟು ಸಾಫ್ಟ್ವೇರ್ ಯಾವ ರೀತಿ ವರ್ಕ್ ಆಗುತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೋಡಿ, ಫಸ್ಟು ಯಾವುದೋ ಒಂದು ಕಾಲೇಜ್ನ ನೀವು ಹಾಕಿರ್ತೀರ, RV ಕಾಲೇಜಲ್ಲಿ CS ಹಾಕಿರ್ತೀರ ಅಂತ ಅಂದ್ಕೊಳ್ಳಿ. ಸಾಫ್ಟ್ವೇರ್ ಏನು ಮಾಡುತ್ತೆ, ಫಸ್ಟಿಂದ ಚೆಕ್ ಮಾಡ್ಕೊಂಬರುತ್ತೆ. ಸೊ ಅದು ಫಸ್ಟಿಂದ ನಿಮಗೆ ಚೆಕ್ ಮಾಡ್ಕೊಂಬಂದಾಗ ಈಗ ಫಸ್ಟ್ನೇ ಆಪ್ಷನ್ ಹಾಕಿರ್ತೀರ ನೀವು RV ಕಾಲೇಜು, ಅದರಲ್ಲಿ ಫಸ್ಟು ಅದು GMಲ್ಲಿ ಚೆಕ್ ಮಾಡುತ್ತೆ. ಸೊ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಕೂಡ ಅದು GMಲ್ಲೇ ಚೆಕ್ ಮಾಡೋದು. ಸೊ ಫಸ್ಟು GMಲ್ಲಿ ಚೆಕ್ ಮಾಡುತ್ತೆ. ಅಕಸ್ಮಾತ್ ಅಲ್ಲಿ ಸೀಟ್ಸ್ ಇದ್ದು ಬೇರೆ ಸ್ಟೂಡೆಂಟ್ಸ್ಗಿಂತ ನಿಮ್ಮ ರ್ಯಾಂಕು ಚೆನ್ನಾಗಿದ್ದರೆ ಸೊ ನಿಮಗೆ ಅಲಾಟ್ ಮಾಡುತ್ತೆ, GMಲ್ಲೇ ಅಲಾಟ್ ಮಾಡಿಬಿಡುತ್ತೆ. ಅಕಸ್ಮಾತ್ GMಲ್ಲಿ ಇಲ್ವಾ,
GMಲ್ಲಿ ರೂರಲ್ ಕೋಟಾ, ಕನ್ನಡ ಮೀಡಿಯಂ ಕೋಟಾ ಮತ್ತು ಹೈದರಾಬಾದ್ ಕರ್ನಾಟಕ ಇದಿರುತ್ತಲ್ವ ರಿಸರ್ವೇಷನ್ನು. ಸೊ ಇದರಲ್ಲಿ ಚೆಕ್ ಮಾಡುತ್ತೆ. ಅಕಸ್ಮಾತ್ ಇದರಲ್ಲಿ ಅಲಾಟ್ ಆಯಿತಾ, ಸೊ ಇದರಲ್ಲಿ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಬಟ್ ಇದರಲ್ಲಿ ನಿಮ್ಮದು ರಿಸರ್ವೇಷನ್ ಇರಬೇಕು. GMಲ್ಲಿ ಎಲ್ಲರೂ ಎಲಿಜಿಬಲ್ ಆಗಿರ್ತೀರ, ಬಟ್ ರೂರಲ್ಲು, ಕನ್ನಡ ಮೀಡಿಯಮು ಮತ್ತು ಹೈದರಾಬಾದ್ ಕರ್ನಾಟಕ ಇದೇನಾದರೂ ನಿಮ್ಮದು ರಿಸರ್ವೇಷನ್ ಇತ್ತು ಅಂದರೆ ಮಾತ್ರ ಚೆಕ್ ಮಾಡುತ್ತೆ. ಇಲ್ಲ ಜಸ್ಟು GM ಚೆಕ್ ಮಾಡುತ್ತೆ. ಅಕಸ್ಮಾತ್ ನಿಮ್ದು ಏನಾದರೂ ಬೇರೆ ಕ್ಯಾಟಗರಿ, ಈಗ 1 ಜನರಲ್ ಅಥವಾ 2AG 3BG ಈ ರೀತಿ ಇರುತ್ತೆ ಅಂದ್ಕೊಳ್ಳಿ, SC ST ಯಾವುದೇ ಇರ್ಬೋದು. GMಲ್ಲಿ ಚೆಕ್ ಮಾಡಿದಾಗ ಸಿಗಲಿಲ್ವಾ, ನೆಕ್ಸ್ಟು ಈ ಒಂದು ಕ್ಯಾಟಗರಿ ನಿಮ್ಮ ಕ್ಯಾಟಗರಿಗೆ ಬರುತ್ತೆ. ಸೊ ಇಲ್ಲಿ ಚೆಕ್ ಮಾಡುತ್ತೆ. ಸೊ ಇಲ್ಲಿ ಸಿಗಲಿಲ್ವಾ, ನೆಕ್ಸ್ಟು ಅಕಸ್ಮಾತ್ ನಿಮ್ಮದು ರಿಸರ್ವೇಷನ್ ಇತ್ತು ಅಂದರೆ, ಈಗ ಕನ್ನಡ ಮೀಡಿಯಮು, ರೂರಲ್ಲು, NCC, ಸ್ಪೆಷಲ್ ಕೋಟಾ ಈ ರೀತಿ ಏನಾದರೂ ಇತ್ತು ಅಂತ ಅಂದ್ಕೊಳ್ಳಿ, ಆವಾಗ ಸ್ಪೆಷಲ್ ಕ್ಯಾಟಗರಿಗೆ ಅದು ಚೆಕ್ ಮಾಡ್ಕೊಂಬರುತ್ತೆ. ಅಕಸ್ಮಾತ್ ಇಲ್ಲಿ ಸಿಕ್ಕಿದ್ರೆ 2A ಜನರಲ್ ಅಥವಾ 3A ಜನರಲ್ ಅಥವಾ ST SC ಯಾವುದ್ರಲ್ಲಿ ಸಿಗುತ್ತೆ ಅದನ್ನು ಅಲಾಟ್ ಮಾಡುತ್ತೆ. ಅಕಸ್ಮಾತ್ ಅಲ್ಲೂ ಸಿಗಲಿಲ್ಲ, ನಿಮ್ಮದು ಮತ್ತೆ ರಿಸರ್ವೇಷನ್ ಇದೆ ಕನ್ನಡ ಮೀಡಿಯಂ, ರೂರಲ್ ಕೋಟಾ, ಆವಾಗ ರೂರಲ್ ಕೋಟಾ ಅಥವಾ ಕನ್ನಡ ಮೀಡಿಯಂ ಕೋಟಾ ಇದೆರಡರಲ್ಲಿ ಯಾವುದನ್ನಾರು ಅಲಾಟ್ ಮಾಡುತ್ತೆ. ಸೊ ಈ ರೀತಿ ಸಾಫ್ಟ್ವೇರ್ ವರ್ಕ್ ಆಗೋದು. ಇದು ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಅಕಸ್ಮಾತ್ ನಿಮ್ಮದು GMಲ್ಲಿ ಸಿಗ್ತಾ, ಇಲ್ಲೆಲ್ಲೂ ಚೆಕ್ ಮಾಡಲ್ಲ ಅದು. ಸೊ ನೀವು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿರ್ತೀರಾ, ಬಟ್ ನೀವು ಕಟ್ ಆಫ್ನ ಕರೆಕ್ಟಾಗಿ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿದರೆ ನಿಮಗೆ ಇನ್ನೂ ಕೂಡ ಚೆನ್ನಾಗಿರೋ ಕಾಲೇಜ್ ಸಿಗಿದೆ. ಯಾಕಂದರೆ GMಲ್ಲೇ ಸಿಕ್ಕಿದೆ ಅಂದರೆ ನಿಮ್ಮ ರ್ಯಾಂಕ್ ಚೆನ್ನಾಗಿದೆ ಅಂತಲೇ ಅರ್ಥ. ಸೊ ನೀವು 2A ಜನರಲ್ಲು, ST ಜನರಲ್ಲು, SC ಜನರಲ್ಲು ಅಥವಾ 3A 3B ಇದನ್ನು ನೋಡ್ಕೊಂಡು ಏನಾದರೂ ನೀವು ಕಾಲೇಜಸ್ನ ಪ್ರಿಪೇರ್ ಮಾಡಿದರೆ ಲಾಸ್ಟ್ ಇಯರ್ ಕಟ್ ಆಫ್ ಪ್ರಕಾರ ನಿಮಗೆ GMಲ್ಲಿ ಸಿಗ್ತಿರಲಿಲ್ಲ. ಸೊ ಇಲ್ಲಿ ಯಾವುದಾದ್ರೂ ಚೆನ್ನಾಗಿರೋ ಕಾಲೇಜು ನಿಮಗೆ ಬೇಕಾಗಿರೋ ಕಾಲೇಜ್ ಸಿಗ್ತಿತ್ತು. ಬಟ್ ನೀವು ಕಟ್ ಆಫು ಈಗ ನಿಮ್ಮದು 50,000 ಇದೆ, ಆ ಒಂದು ಕಾಲೇಜ್ ಕಟ್ ಆಫು 60,000 ಇದೆ. ಆವಾಗ ನೀವು ಆಗೇನಾಗುತ್ತೆ, ಇಲ್ಲಿ GMಲ್ಲಿ ಆರಾಮಾಗಿ ಸಿಕ್ಬಿಡುತ್ತೆ. ಸೊ ಆ ಒಂದು ಕಾಲೇಜ್ ಕಟ್ ಆಫ್ ಲಾಸ್ಟ್ ಇಯರು 55,000 ಅಥವಾ 60,000 ಇತ್ತು ಅಂತ ಹೇಳಿದ್ರೆ ಇಲ್ಲೇ ಚೆಕ್ ಮಾಡುತ್ತೆ, ಇಲ್ಲೇ ಸಿಕ್ಬಿಡುತ್ತೆ. ಅಕಸ್ಮಾತ್ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ, ಈಗ ನಿಮ್ಮ ರ್ಯಾಂಕು ಒಂದು 50,000 ಇದೆ, ಆ ಒಂದು ಕಾಲೇಜ್ ಕಟ್ ಆಫು ಅದು ಕೂಡ ಒಂದು 48 ಅಥವಾ 50 ಈ ರೇಂಜಲ್ಲಿ ಇದ್ದಾಗ, ಸೊ GMಲ್ಲಿ ಸಿಗಲಿಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ಬಂದು ಚೆಕ್ ಮಾಡುತ್ತೆ. ಇಲ್ಲಿ ಸಿಕ್ಕಿದ್ರೆ ಡೈರೆಕ್ಟಾಗಿ ಇಲ್ಲಿ ಅಲಾಟ್ ಮಾಡುತ್ತೆ. ಸೊ ಈ ರೀತಿ ವರ್ಕ್ ಆಗೋದು. ಮತ್ತು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಈಗ ಸಪೋಸು ಒಬ್ಬ ಸ್ಟೂಡೆಂಟು 50,000 ಇದೆ ಅಂತ ಅಂದ್ಕೊಳ್ಳಿ ರ್ಯಾಂಕು. ಸೊ ಅವನೇನು ಮಾಡ್ತಾನೆ, CS ಹಾಕ್ತಾನೆ, CS ಯಾವುದೋ ಒಂದು ಕಾಲೇಜಲ್ಲಿ ಹಾಕ್ತಾನೆ ಅಂತ ಅಂದ್ಕೊಳ್ಳಿ. ಅಲ್ಲಿ GMಲ್ಲಿ 5 ಸೀಟ್ ಉಳಿದಿದೆ ಮತ್ತು 2A ಜನರಲ್ ಕ್ಯಾಟಗರಿಲಿ 2 ಸೀಟ್ ಉಳಿದಿದೆ. ಫಸ್ಟು ಅದು ಸಾಫ್ಟ್ವೇರ್ ಚೆಕ್ ಮಾಡ್ಕೊಂಬರುತ್ತೆ. ಸೊ ಇಲ್ಲೇ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸಾಫ್ಟ್ವೇರ್ ಚೆಕ್ ಮಾಡ್ಕೊಂಬರುತ್ತೆ ಟಾಪಿಂದ. ಫಸ್ಟ್ ಇದರಲ್ಲಿ ಚೆಕ್ ಮಾಡುತ್ತೆ, ಇಲ್ಲಿ ಸೀಟ್ಸ್ ಎಲ್ಲ ಖಾಲಿಯಾಗಿದೆ, ಇಲ್ಲಿಲ್ಲ. ನೆಕ್ಸ್ಟು BMSಲ್ಲಿ ಜನರಲ್ ಮೆರಿಟು 5 ಸೀಟ್ ಇದೆ, ನೆಕ್ಸ್ಟು 2A ಜನರಲ್ 2 ಸೀಟ್ ಇದೆ. ಫಸ್ಟ್ ಏನು ಮಾಡುತ್ತೆ, ಜನರಲ್ ಮೆರಿಟಲ್ಲಿ ಚೆಕ್ ಮಾಡುತ್ತೆ. ಎಲ್ಲ ಸ್ಟೂಡೆಂಟ್ಸ್ಗಿಂತ ಇವರ ರ್ಯಾಂಕು ಅಂದರೆ ಮಿಕ್ಕಿದ ಸ್ಟೂಡೆಂಟ್ಸ್ಗಿಂತ ಇವರ ರ್ಯಾಂಕ್ ಚೆನ್ನಾಗಿದ್ದರೆ ಫಸ್ಟು ಜನರಲ್ ಮೆರಿಟಲ್ಲೇ ಅಲಾಟ್ ಮಾಡುತ್ತೆ. ಆವಾಗ 2A ಏನು ಕ್ಯಾಟಗರಿ ಇರುತ್ತೆ ಅದು ನಿಮಗೆ ಯೂಸ್ ಆಗಲ್ಲ. ಸೊ ಜನರಲ್ ಮೆರಿಟಲ್ಲೇ ಸಿಕ್ಕಿದೆ ಅಲ್ವಾ, ಸೊ ಅದು ಪ್ರೋಸೆಸ್ಸೇ ಇರೋದು ಹಂಗೆ. ನಿಮಗೆ ಫಸ್ಟು ಜನರಲ್ ಮೆರಿಟು, ಅದಾದಮೇಲೆ ನಿಮ್ಮದು ಕ್ಯಾಟಗರಿ, ಅದಾದಮೇಲೆ ನಿಮ್ಮ ರಿಸರ್ವೇಷನ್ಸು. ಅಕಸ್ಮಾತ್ ಜನರಲ್ ಮೆರಿಟಲ್ಲಿ ರಿಸರ್ವೇಷನ್ಸ್ ಇತ್ತು ಅಂದರೆ ಜನರಲ್ ಮೆರಿಟ್ ಆದ ತಕ್ಷಣ ನಿಮ್ಮ ರಿಸರ್ವೇಷನ್ನ ಚೆಕ್ ಮಾಡುತ್ತೆ. ಸೊ ಈ ರೀತಿ ವರ್ಕ್ ಆಗೋದು. ಇಲ್ಲಿ ನಿಮಗೆ GMಲ್ಲಿ ಸೀಟ್ಸ್ ಅವೈಲೇಬಲ್ ಇದೆ, ಸೊ ಅದರಿಂದ GMಲ್ಲೇ ನಿಮಗೆ ಕಾಲೇಜ್ ಅಲಾಟ್ ಆಯಿತು. ಮತ್ತು ಈಗ ಇನ್ನೊಂದು ಕೇಸ್ ಯಾವ ರೀತಿ ಅಂದರೆ, ಈ ಒಂದು ಸ್ಟೂಡೆಂಟು ಇವರು ಕೂಡ CS ಹಾಕಿದ್ದಾರೆ ಅಂತ ಅಂದ್ಕೊಳ್ಳಿ, ಬಟ್ ಆ ಒಂದು BMS ಕಾಲೇಜಲ್ಲಿ GMಲ್ಲಿ ಸೀಟೇ ಇಲ್ಲ. ನೆಕ್ಸ್ಟ್ ಏನು ಮಾಡುತ್ತೆ, 2A ಜನರಲ್ಗೆ ಬರುತ್ತೆ. ಸೊ 2A ಜನರಲ್ ಬಂದು ಕ್ಯಾಟಗರಿ ಚೆಕ್ ಮಾಡಿದಾಗ ಅಲ್ಲಿ 2 ಸೀಟ್ ಇದೆ. ಸೊ ಇದನ್ನು ಅಲಾಟ್ ಮಾಡುತ್ತೆ. ಸೊ GMಲ್ಲಿ ನಿಮ್ಗೆ ಸಿಗಲ್ಲ. ಆವಾಗ 2A ಜನರಲ್ ಸೀಟ್ ಇದೆ, ಬೇರೆ ಸ್ಟೂಡೆಂಟ್ಸ್ಗಿಂತ ನಿಮ್ಮ ರ್ಯಾಂಕು ಚೆನ್ನಾಗಿದೆ, ಆವಾಗ ಅದು ಮೇಲಿಂದ ಚೆಕ್ ಮಾಡ್ಕೊಂಬರುತ್ತೆ. ಸೊ GM ಸೀಟ್ ಫಿಲ್ ಆಗಿದೆ, ಇನ್ನು 2AGದು 2 ಸೀಟ್ ಉಳಿದಿದೆ. ಆವಾಗ ಏನು ಮಾಡುತ್ತೆ, ಸ್ಟೂಡೆಂಟ್ಗೆ 2AGಯಲ್ಲಿ ಕಾಲೇಜ್ ಸಿಗುತ್ತೆ. ಅವ್ರು ಯಾವ ಬ್ರಾಂಚ್ ಹಾಕಿರ್ತಾರೆ ಅದನ್ನು ಅಲಾಟ್ ಮಾಡುತ್ತೆ. ಈ ರೀತಿ ವರ್ಕ್ ಆಗೋದು KEA ಸಾಫ್ಟ್ವೇರು. ಸೊ ಇದ್ರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿದರೆ ಖಂಡಿತ ನಿಮಗೆ ಕಾಲೇಜ್ ಸಿಗುತ್ತೆ. ಸೊ ಕಾಲೇಜ್ ಲಿಸ್ಟ್ನ ಇನ್ನೊಂದ್ಸಲ ನಿಮಗೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದರೆ ತುಂಬ ಸ್ಟೂಡೆಂಟ್ಸು ಮಿಸ್ಟೇಕ್ಸ್ನ ಮಾಡ್ಕೊತೀರಾ. ಇದು ನಿಮಗೆ ಲಾಸ್ಟ್ ಚಾನ್ಸು. ಮತ್ತು ನೀವೇನೇ ಸರ್ಕಸ್ ಮಾಡಿದ್ರು KEA ಅವರು ಚಾನ್ಸ್ನ ಕೊಡೋದಿಲ್ಲ ಕಾಲೇಜ್ನ ಆ್ಯಡ್ ಮಾಡೋದಕ್ಕೆ. ಯಾಕಂದರೆ ನಿಮಗೆ ಈಗ ಆಲ್ರೆಡಿ ಮಾಕ್ ರಿಸಲ್ಟ್ ಬಂದಿದೆ, ಪ್ರೋಸೆಸ್ ಯಾವ ರೀತಿ ಇದೆ ಅಂತ ಒಂದು ಸ್ವಲ್ಪ ಐಡಿಯಾ ಬಂದಿರುತ್ತೆ. ಈಗ ನೀವು ಕರೆಕ್ಷನ್ಸ್ ಮಾಡ್ಕೊಳ್ಳೇಬೇಕು. ಇರಲಿ, ಈಗ ನಿಮ್ಮ ರ್ಯಾಂಕು, ಈಗ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ರ್ಯಾಂಕು 30,000 ಇದೆ ಅಂತ ಅಂದ್ಕೊಳ್ಳಿ. ಸೊ ನಿಮ್ಮ ಕಾಲೇಜ್ ಲಿಸ್ಟ್ ಯಾವ ರೀತಿ ಇರಬೇಕು, ಈಗ ನಿಮ್ಮ ರ್ಯಾಂಕು 30,000 ಇದ್ದರೆ ಮೇಲ್ಗಡೆ ಸೆಕ್ಷನ್ ಇದೆಯಲ್ಲ, ಇಲ್ಲಿ ನಿಮ್ಮ ಡ್ರೀಮ್ ಕಾಲೇಜು ಅಥವಾ ಟಾಪ್ ಕಾಲೇಜು. ಸೊ ನಿಮಗೆ ಯಾವುದು ಕಷ್ಟ ಇದೆ ಸಿಗೋದಕ್ಕೆ ಅದನ್ನು ಇಲ್ಲಿ ಹಾಕಿ. ಅಂದರೆ 5,000, 5K to 10K 15K ತನಕ ಇಲ್ಲಿ ಕಾಲೇಜ್ನ ಆ್ಯಡ್ ಮಾಡಿ. ನೆಕ್ಸ್ಟು
ನಿಮಗೆ ರೀಚ್ ಅಂದರೆ ನಿಮಗೆ ಸಿಗಬಹುದು. ಆಲ್ಮೋಸ್ಟ್ 90% ಇದೇ ಒಂದು ಸೆಕ್ಷನಲ್ಲಿ ಸಿಗೋ ರೀತಿ ಮಾಡ್ಕೊಳ್ಳಿ. ಸೊ ಇಲ್ಲಿ 20-30K, ಸೊ 20-30,000 ತನಕ ಇಲ್ಲಿ ಕಾಲೇಜ್ನ ಆ್ಯಡ್ ಮಾಡಿ ಈ ಒಂದು ಸೆಕ್ಷನಲ್ಲಿ. ನೆಕ್ಸ್ಟು ಕೊನೆಯದಾಗಿ ನಿಮಗೆ 100% ಸಿಗಬೇಕು, ಆ ರೀತಿ ಮಾಡ್ಕೊಳ್ಳಿ. ಸೊ ಇಲ್ಲೇನು ಮಾಡಬೇಕು, 35,000 to 40,000. ಸೊ ಈ ರೀತಿ ಹಾಕಿದಾಗ ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸೇಫರ್ ಸೆಕ್ಷನ್ನು ನೀವು ಕರೆಕ್ಟಾಗಿ ಫಿಲ್ ಮಾಡಲೇಬೇಕು. ಯಾಕಂದರೆ ಫಸ್ಟ್ ರೌಂಡಲ್ಲಿ ನಿಮಗೆ ಯಾವ ಸೀಟು ಸಿಗಲಿಲ್ಲ ಅಂದರೆ ಫುಲ್ಲು ಡಿಸಪಾಯಿಂಟ್ ಆಗ್ತೀರಾ. ಆದ್ದರಿಂದ ಅಟ್ಲೀಸ್ಟು ನಿಮಗೆ ಕಾಲೇಜೇ ಸಿಗದೆ ಸೆಕೆಂಡ್ ರೌಂಡ್ಗೆ ಹೋಗೋದಕ್ಕಿಂತ ನಿಮಗೆ ಟಾಪ್ ಕಾಲೇಜಲ್ಲಿ EC, ತ್ರಿಬಲ್ಲಿ ಯಾವ ಬ್ರ್ಯಾಂಚ್ ಸಿಕ್ಕಿದ್ರೂ ಬೆಟರೇ. ಸೊ ನಿಮಗೆ ಕಾಲೇಜ್ ಸಿಗೋದಕ್ಕಿಂತ ಬಟ್ ಆ ಒಂದು ಕಾಲೇಜ್ ಸಿಕ್ಕಿದ್ರೆ ಹೋಗೋದಕ್ಕೆ ರೆಡಿ ಆಗಿರಬೇಕು. ಅಂಥ ಕಾಲೇಜ್ನ ಮಾತ್ರ ನಿಮ್ಮ ಕಾಲೇಜ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಯಾವುದೇ ರೀತಿ ವರಿ ಮಾಡ್ಕೋಬೇಡಿ. ಸೊ ಪ್ರೋಸೆಸ್ನ ಫಸ್ಟು ತಿಳ್ಕೊಳ್ಳಿ. ಈಗ ನಿಮಗೆ ಗೊತ್ತಾಗಿರುತ್ತೆ GM ಅಲ್ಲಿ ಏನಕ್ಕೆ ಅಲಾಟ್ ಮಾಡಿದ್ದಾರೆ ಅಂತ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು SNQ ಕೋಟಾ ಯಾಕೆ ಸಿಕ್ಕಿಲ್ಲ, SNQ ಕೋಟಾ ಫಸ್ಟ್ ರೌಂಡಲ್ಲಿ ಸಿಗುತ್ತಾ? ಈಗ ಮಾಕ್ ರೌಂಡಲ್ಲಂತೂ ಸಿಕ್ಕಿಲ್ಲ, ನೆಕ್ಸ್ಟು ಫಸ್ಟ್ ರೌಂಡಲ್ಲಿ ಸಿಗೋ ಚಾನ್ಸಸ್ ಇದೆ. ಈ ರೀತಿ ಡೌಟ್ಸ್ನು ಕೂಡ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ನಿಮಗೆ ಡೆಡಿಕೇಟೆಡ್ ವಿಡಿಯೋ ಬೇಕು ಅಂತ ಹೇಳಿದ್ರೆ SNQ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೋಡ್ತೀನಿ. ಜಾಸ್ತಿ ಸ್ಟೂಡೆಂಟ್ಸ್ಗೆ ಡೌಟ್ ಇದೆ ಅಂದರೆ ನೆಕ್ಸ್ಟ್ ಇನ್ನೊಂದು ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಆದರೆ ನೆಕ್ಸ್ಟು ನೀವೇನಾದರೂ ಈ ಒಂದು ಕ್ಯಾಟಗರಿ ವೈಸ್ ಕಟ್ ಆಫ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಈಗಲೇ ಜಸ್ಟ್ 99 ರುಪೀಸ್ನ ಪೇ ಮಾಡಿ ಪರ್ಚೇಸ್ ಮಾಡ್ಬೋದು. ಅಥವಾ ನಿಮಗೆ ಅನ್ಲಿಮಿಟೆಡ್ ಕೂಪನ್ ಬೇಕು ಅಂತ ಹೇಳಿದ್ರೆ ನಮ್ಮ ವೆಬ್ಸೈಟಲ್ಲೇ ನಂಬರ್ ಇದೆ, ಅದಕ್ಕೆ DM ಮಾಡಿದ್ರೆ ಜಸ್ಟ್ 250 ರುಪೀಸ್ಗೆ ನಿಮಗೆ ಅನ್ಲಿಮಿಟೆಡ್ ಕೂಪನ್ ಸಿಗುತ್ತೆ. ಸೊ ನಿಮ್ಮ ಆಪ್ಷನ್ ಟ್ರೀನ ಎಡಿಟ್ ಮಾಡೋದಾದರೆ ಎಡಿಟ್ ಮಾಡ್ಕೊಳ್ಳಿ. ಅಕಸ್ಮಾತು ಮತ್ತು ಇನ್ನೊಂದು ಸಲ ಏನಾದರೂ ಚೇಂಜಸ್ ಬೇಕು ಅಂತ ಹೇಳಿದ್ರೆ ಈಗ ಏನು ಟೈಮ್ ಇದೆ ಆ ಲಾಸ್ಟ್ ಡೇಟ್ ತನಕ ನೀವು ಮಾಡ್ಕೋಬೇಕು. ಸೊ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ.